ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ ನೈಟ್ರೋಜನ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಎಷ್ಟು ನೈಟ್ರೋಜನ್ ಪ್ರೆಸೆಂಟ್ ಇದೆ, ಹೌ ಮಚ್, ಓಕೆ, ಎಷ್ಟು ಕ್ವಾಂಟಿಟಿ ಪ್ರೆಸೆಂಟ್ ಇದೆ ಅಂತ ನಾವು ಹೇಗೆ ಸ್ಟಡಿ ಮಾಡ್ಬೋದು ಅಂದರೆ, ದೇರ್ ಆರ್ 2 ಮೆಥಡ್ಸ್ ಫಾರ್ ಎಸ್ಟಿಮೇಷನ್ ಆಫ್ ನೈಟ್ರೋಜನ್. ಓಕೆ, ನಮಗೆ ನೈಟ್ರೋಜನ್ನ ನಾವು ಎಸ್ಟಿಮೇಟ್ ಮಾಡಬೇಕಂದ್ರೆ 2 ಮೆಥಡ್ಗಳ ಮುಖಾಂತರ ಇದನ್ನು ಟೆಸ್ಟ್ ಮಾಡ್ಬೋದು. ಒಂದು ಡ್ಯೂಮಸ್ ಮೆಥಡ್, ಓಕೆ, ಇನ್ನೊಂದು ಜೆಲ್ದಾಲ್ಸ್ ಮೆಥಡ್. ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಎಷ್ಟು ನೈಟ್ರೋಜನ್ ಪ್ರೆಸೆಂಟ್ ಇದೆ ಅಂತ ಅಂದರೆ, ವಿ ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ನೈಟ್ರೋಜನ್ ಬೈ ಡ್ಯೂಮಸ್ ಮೆಥಡ್ ಆ್ಯಂಡ್ ಜೆಲ್ದಾಸ್ ಮೆಥಡ್. ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಡ್ಯೂಮಸ್ ಮೆಥಡ್. ಇವತ್ತಿನ ವಿಡಿಯೋದಲ್ಲಿ ನಾವು ಡ್ಯೂಮಸ್ ಮೆಥಡ್ನ ಸ್ಟಡಿ ಮಾಡೋಣ. ಓಕೆ, ನಾವು ಡ್ಯೂಮಸ್ ಮೆಥಡಿಂದ ಹೇಗೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ನೈಟ್ರೋಜನ್ನ ಎಸ್ಟಿಮೇಟ್ ಮಾಡ್ತೀವಿ, ಹಾಗೆ ಬೇಸ್ಡ್ ಆನ್ ಡ್ಯೂಮಸ್ ಮೆಥಡ್ ಕೆಲವು ನ್ಯೂಮರಿಕಲ್ ಸಹ ಸಾಲ್ವ್ ಮಾಡೋಣ. ಓಕೆ, ದಿಸ್ ಈಸ್ ರೆಪ್ರೆಸೆಂಟೇಷನ್ ಆಫ್ ಎಸ್ಟಿಮೇಷನ್ ಆಫ್ ನೈಟ್ರೋಜನ್ ಬೈ ಡ್ಯೂಮಸ್ ಮೆಥಡ್. ನಾವು ಒಂದು ನೈಟ್ರೋಜನ್ನ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಹೇಗೆ ಎಸ್ಟಿಮೇಟ್ ಮಾಡೋದು ಡ್ಯೂಮಸ್ ಮೆಥಡಿಂದ ಅಂತ ಈ ಡಯಾಗ್ರಾಮ್ ಹೇಳುತ್ತೆ. First point, in Dumas method, the nitrogen containing organic compound is heated with copper oxide in an atmosphere of CO2 yields free nitrogen in addition to carbon dioxide and water. ಅಂದರೆ ಡ್ಯೂಮಸ್ ಮೆಥಡಲ್ಲಿ ನಾವು ಈ ನೈಟ್ರೋಜನ್ ಕಂಟೈನಿಂಗ್, ಇಲ್ಲಿ ನಾವು ಏನು ಎಕ್ಸ್ಪೆರಿಮೆಂಟಲ್ಲಿ ಏನು ನಾವು ಇದನ್ನು ಮಾಡ್ತಿರೋದು, ಎಸ್ಟಿಮೇಟ್ ಮಾಡ್ತಾ ಇರೋದು ಅಲ್ವಾ. ವಿ ಆರ್ ಎಸ್ಟಿಮೇಟಿಂಗ್ ನೈಟ್ರೋಜನ್. ಎಲ್ಲಿ ಇದೆ ನೈಟ್ರೋಜನ್? ನಮಗೆ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಏನು ಪ್ರೆಸೆಂಟ್ ಇರುತ್ತೆ ನಮ್ಮ ಹತ್ರ, ಅದರೊಳಗಡೆ ನೈಟ್ರೋಜನ್ ಇರುತ್ತೆ ಅಲ್ವಾ. ಅಂದರೆ ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ನಮಗೆ ನೈಟ್ರೋಜನ್ ಇದೆ. ಈ ನೈಟ್ರೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಹೀಟ್ ಮಾಡಿದಾಗ, ಯಾವುದ್ರ ಜೊತೆ ಹೀಟ್ ಮಾಡ್ತಿದ್ದೀವಿ? ಕಾಪರ್ ಆಕ್ಸೈಡ್ ಜೊತೆ ಹೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಇದು ಫರ್ನೇಸ್. ಓಕೆ, ಇಲ್ಲಿ ಇದು ಫರ್ನೇಸ್. ಓಕೆ, ಇಲ್ಲಿ ನಾವು ಹೀಟ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ನಮಗೆ ಹೀಟ್ ಪ್ರೊಸೆಸ್ ಇರುತ್ತೆ. ಓಕೆ, ಇಲ್ಲಿ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಈ ನಮ್ಮ ನೈಟ್ರೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ ಏನಿರುತ್ತೆ ಇಲ್ಲಿ ಆ್ಯಡ್ ಮಾಡ್ತೀವಿ. ಓಕೆ, ಹಾಗೆ ಇಲ್ಲಿ ಕಾಪರ್ ಆಕ್ಸೈಡ್ ಸಹ ಆ್ಯಡ್ ಮಾಡಿ ಇಲ್ಲಿ ನಾವು ಹೀಟ್ ಮಾಡ್ತೀವಿ. ಓಕೆ, ವೆನ್ ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಆ್ಯಂಡ್ ಕಾಪರ್ ಆಕ್ಸೈಡ್ ಈಸ್ ಹೀಟೆಡ್ ಇನ್ ದಿಸ್ ಫರ್ನೇಸ್ ಇನ್ ಪ್ರೆಸೆನ್ಸ್ ಆಫ್ CO2. ಓಕೆ, ಇಲ್ಲಿ CO2 ನಾವು ಇಲ್ಲಿ ಪಾಸ್ ಮಾಡ್ತೀವಿ. ಇನ್ ಪ್ರೆಸೆನ್ಸ್ ಆಫ್ CO2 ನಾವು ಈ ಆರ್ಗ್ಯಾನಿಕ್ ಕಾಂಪೌಂಡ್ನ ಹೀಟ್ ಮಾಡಿದಾಗ TuO ಜೊತೆ ನಮಗೆ ಏನು ಬರುತ್ತೆ? ನಮಗೆ ಫ್ರೀ ನೈಟ್ರೋಜನ್ ಬರುತ್ತೆ. ಓಕೆ, ಇನ್ ಅಡಿಷನ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಇದನ್ನು ನಾವು ಹೇಗೆ ಬರೀಬೋದು? ರಿಯಾಕ್ಷನ್ ರೂಪದಲ್ಲಿ ಬರೆದ್ರೆ ನಮಗೆ ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ಆರ್ಗ್ಯಾನಿಕ್ ಕಾಂಪೌಂಡ್ ಯಾರ ಜೊತೆ ಹೀಟ್ ಮಾಡ್ತಾ ಇದ್ದೀವಿ? ಕಾಪರ್ ಆಕ್ಸೈಡ್ ಜೊತೆ ಹೀಟ್ ಮಾಡ್ತಾ ಇದ್ದೀವಿ ಅಲ್ವಾ. ಇನ್ ಪ್ರೆಸೆನ್ಸ್ ಆಫ್ ಹೀಟ್ ಮಾಡ್ತಾ ಇದ್ದೀವಿ. ಹೀಟ್ ಮಾಡಿದಾಗ ನಮಗೇನು ಬರುತ್ತೆ? ಇಲ್ಲಿ ಫ್ರೀ ನೈಟ್ರೋಜನ್ ಬರುತ್ತೆ. ಓಕೆ, ಫ್ರೀ ನೈಟ್ರೋಜನ್ ಬರುತ್ತೆ. ಓಕೆ, ಪ್ಲಸ್ CO2 ಬರ್ತಿದೆ, ಹಾಗೆ ವಾಟರ್ ಬರ್ತಿದೆ. ಓಕೆ, ದಿಸ್ ಈಸ್ ವಾಟ್ ವಿ ಆರ್ ಗೆಟ್ಟಿಂಗ್ ಆಫ್ಟರ್ ಹೀಟಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿತ್ ಕಾಪರ್ ಆಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ CO2 ಅಟ್ಮಾಸ್ಫಿಯರ್. ಓಕೆ, ಇಲ್ಲಿ ನೈಟ್ರೋಜನ್ ಮಾತ್ರ ಬರಲ್ಲ. ವಿತ್ ನೈಟ್ರೋಜನ್ ಸ್ವಲ್ಪ ಟ್ರೇಸಸ್ ಆಫ್ ನೈಟ್ರೋಜನ್ ಬರುತ್ತೆ. ಯಾವುದು? ನೈಟ್ರೋಜನ್ ಆಕ್ಸೈಡ್ಸ್ ಬರುತ್ತೆ. ಓಕೆ, ಒಂದು ನಾವು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ನೈಟ್ರೋಜನ್ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಮಗೆ ನೈಟ್ರೋಜನ್ ಇರುತ್ತೆ. ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಇವಾಗ ನಮಗೆ ಇಲ್ಲಿ ನೈಟ್ರೋಜನ್, ಫ್ರೀ ನೈಟ್ರೋಜನ್ ಬಂದುಬಿಟ್ಟಿದೆ. ಓಕೆ, ಬಟ್ ಈ ನೈಟ್ರೋಜನ್ ಆಕ್ಸೈಡ್ನಲ್ಲೂ ಸಹ ನಮಗೆ ಕೆಲವು ನೈಟ್ರೋಜನ್ ಟ್ರೇಸಸ್ ಇರುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ, ಅಗೇನ್ ದಿಸ್ ನೈಟ್ರೋಜನ್ ಆಕ್ಸೈಡ್ ಟ್ರೇಸಸ್ನ ನಾವೇನು ಮಾಡ್ತೀವಿ? ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಹೇಗೆ? ಬೈ ಪಾಸಿಂಗ್ ದೀಸ್ ನೈಟ್ರೋಜನ್. ಇಲ್ಲಿ ನಮಗೆ ಹೀಟ್ ಆದಾಗ ಇಲ್ಲಿ ಏನು ಬರುತ್ತೆ? ಇದೆಲ್ಲ ಬಂದಿರುತ್ತೆ ಅಲ್ವಾ. ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ವಾಟರ್ ಇರುತ್ತೆ, ಹಾಗೆ ನೈಟ್ರೋಜನ್ ಟ್ರೇಸಸ್ ಇರುತ್ತೆ. ಅಗೇನ್ ದ ಫರ್ದರ್ ಈ ನೈಟ್ರೋಜನ್ ಆಕ್ಸೈಡ್ ನಮಗೆ ಇಲ್ಲಿ ಪಾಸ್ ಮಾಡಿದಾಗ ಇಲ್ಲಿ ಕಾಪರ್ ಗೇಜ್ ಇರುತ್ತಲ್ವಾ. ವೆನ್ ದಿಸ್ ನೈಟ್ರೋಜನ್ ಆಕ್ಸೈಡ್ ಪಾಸಸ್ ಥ್ರೂ ದಿಸ್ ರೆಡ್ಯೂಸ್ಡ್ ಕಾಪರ್ ಗೇಜ್, ದಿಸ್ ನೈಟ್ರೋಜನ್ ಆಕ್ಸೈಡ್ ವಿಲ್ ಬಿಕಮ್ಸ್ ನೈಟ್ರೋಜನ್. ಓಕೆ, ಇನ್ ನೆಕ್ಸ್ಟ್ ನೈಟ್ರೋಜನ್ ಆಕ್ಸೈಡ್ ಪ್ಲಸ್ ಕಾಪರ್ ಗೇಜ್ ಜೊತೆ ನಮಗಿಲ್ಲಿ ಪಾಸ್ ಮಾಡಿದಾಗ ಏನು ಬರುತ್ತೆ? ನೈಟ್ರೋಜನ್ ಬರುತ್ತೆ. ಓಕೆ, ಹಾಗೆ ನಮಗೆ ಕಾಪರ್ ಆಕ್ಸೈಡ್ ಬರುತ್ತೆ. ಸೊ ಟೋಟಲ್ ಆಗಿ ನಮಗೆ ಒಂದು ರಿಯಾಕ್ಷನಲ್ಲಿ ಫಸ್ಟ್ ಇಲ್ಲಿ ನಮಗೆ ಫ್ರೀ ನೈಟ್ರೋಜನ್ ಬಂದಿದೆ. ಓಕೆ, ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡ್ ಬಂದಿದೆ, ನೆಕ್ಸ್ಟ್ ನಮಗೆ ವಾಟರ್ ಬಂದಿದೆ. ಓಕೆ, ಮೇನ್
ಎಲಿಮೆಂಟ್ಸ್ ಏನು ನಮಗೆ ಮಾಲಿಕ್ಯೂಲ್ಸ್ ಇದೆ ಅದು. ನೆಕ್ಸ್ಟ್ ಇಲ್ಲಿ ನೈಟ್ರೋಜನ್ ಆಕ್ಸೈಡ್ ಇತ್ತು. ಸೊ ನಾವು ಫರ್ದರ್ ಏನು ಮಾಡಿದ್ವಿ, ಅದನ್ನು ನೈಟ್ರೋಜನ್ ಆಕ್ಸೈಡ್ನ ಇಲ್ಲಿ ಕಾಪರ್ ಜೊತೆ ನಾವು ಇಲ್ಲಿ ಪಾಸ್ ಮಾಡಿದಾಗ ಅಗೇನ್ ವಿ ಆರ್ ಗೆಟ್ಟಿಂಗ್ ಇನ್ ಟರ್ಮ್ಸ್ ಆಫ್ ನೈಟ್ರೋಜನ್. ಎಲ್ಲ ನಮಗಿಲ್ಲಿ ನೈಟ್ರೋಜನ್ ಆಗಿ ಉಳಿದಿರೋ ಟ್ರೇಸಸ್ಸು ಸಹ ಕನ್ವರ್ಟ್ ಆಯಿತು. ಓಕೆ, ಈ ಟೋಟಲ್ ರಿಯಾಕ್ಷನ್ನ ನಾವು ಹೇಗೆ ಬರಿಬೋದು ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್. ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಏನು? ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಏನಿರುತ್ತೆ, ಮೇನಾಗಿ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ ಅಲ್ವಾ. ಇಲ್ಲಿ ನೈಟ್ರೋಜನ್ ಎಸ್ಟಿಮೇಟ್ ಮಾಡ್ತಿರೋದ್ರಿಂದ ನಮಗೆ ನೈಟ್ರೋಜನ್ ಸಹ ಇರುತ್ತೆ. ಇದು ಯಾವ ಪ್ರಪೋರ್ಷನಲ್ಲಿ ಇರುತ್ತೆ? ಎಕ್ಸ್ ವೈ ಝಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ನಮಗೆ ಆ ನಂಬರ್ ಏನಿರುತ್ತೆ, ಆಟಮ್ ನಂಬರ್, ಮೇಕ್ ಇಟ್ ಎಕ್ಸ್ ವೈ ಝಡ್. ಓಕೆ, ವೆನ್ ಈ ಕಾಪರ್ ಆಕ್ಸೈಡ್ ಜೊತೆ ಇಲ್ಲಿ ರಿಯಾಕ್ಟ್ ಆದಾಗ ಏನಾಗುತ್ತೆ? CuO ಅಲ್ವಾ. ಈ CuO ನಮಗೆ ರಿಯಾಕ್ಟ್ ಆದಾಗ ಏನು ಬರುತ್ತೆ? ಹಿಯರ್ ನಮಗೆ ಇಲ್ಲಿ ಬರೆದಿರ್ತೀನಿ ಈ ರಿಯಾಕ್ಷನ್ನ. ಓಕೆ, ಇಲ್ಲಿ ಏನಕ್ಕೆ ನಾನು ಪ್ಲೇಸ್ ಬಿಟ್ಟಿದ್ದೀನಿ ಅಂದರೆ ಬ್ಯಾಲೆನ್ಸ್ ಮಾಡೋದಕ್ಕೆ. ಓಕೆ, ನಮ್ಮ ರಿಸಲ್ಟಿಂಗಲ್ಲಿ ನಮಗೇನು ಬರ್ತಿದೆ? ಕಾರ್ಬನ್ ಡೈಆಕ್ಸೈಡ್ ಬರ್ತಿದೆ. ಓಕೆ, ಹಾಗೆ ವಾಟರ್ ಬರ್ತಿದೆ, ರೈಟ್. ಹಾಗೆ ಇನ್ನೊಂದು ಯಾವ್ದು ಬರ್ತಿದೆ? ನೈಟ್ರೋಜನ್ ಬರ್ತಿದೆ. ನೆಕ್ಸ್ಟ್ ಅಗೇನ್ ನಮಗೇನು ಬರ್ತಿದೆ? ಕಾಪರ್ ಸಹ ಬರ್ತಿದೆ ಅಲ್ವಾ. ಇದಿಷ್ಟು ನಮಗೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಕಾಪರ್ ಆಕ್ಸೈಡ್ ಜೊತೆ ನಾವು ಹೀಟ್ ಮಾಡಿದಾಗ ನಮಗೆ ಫೈನಲ್ ಆಗಿ ಬರ್ತಿರೋದು. ಇದೆಲ್ಲ ಮಿಕ್ಸ್ ಮಾಡಿ ರಿಯಾಕ್ಷನ್ ಬರೆದ್ರೆ ಈ ರೀತಿ ಇದೆ. ಸಿ, ವೆನ್ ವಿ ಬ್ಯಾಲೆನ್ಸ್ ದ ಈಕ್ವೇಷನ್, ಇಲ್ಲಿ ಈ ಕಡೆಯಿಂದ ಬ್ಯಾಲೆನ್ಸ್ ಸ್ಟಾರ್ಟ್ ಮಾಡಿ. ಫಸ್ಟ್ ಇಲ್ಲಿ C ಎಷ್ಟಿದೆ? ಇದಿಷ್ಟು ಟೋಟಲಲ್ಲಿ ಎಕ್ಸ್ ನಂಬರ್ ಇದೆ, C ಅಲ್ವಾ. ಸೊ ಹಿಯರ್ ಇಲ್ಲೆಲ್ಲೂ C ಇಲ್ಲ, ಇದು ಕಾಪರ್, ಇದು ಮತ್ತು ಕಾರ್ಬನ್ ಅಲ್ಲ ಇದು. ಓಕೆ, ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಮಾತ್ರ C ಇರೋದು. ಸೊ ದಿಸ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಾಗಬೇಕು? ನಮಗಿಲ್ಲಿ ಎಕ್ಸ್ ಇರಬೇಕು ಅಲ್ವಾ. ಸೊ ಎಕ್ಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ವೈ ನಾವು ಬ್ಯಾಲೆನ್ಸ್ ಮಾಡಿದ್ರೆ ವೈ ಹೆಚ್ಚಲ್ಲಿದೆ ಅಲ್ವಾ. ಸೊ ಇಲ್ಲಿ ಎಲ್ಲಿ ಹೆಚ್ಚಿದೆ? C ಎಲ್ಲೂ ಹೆಚ್ಚಿಲ್ಲ. ಅದರ್ ದೆನ್ H2O ಎಲ್ಲೂ ಹೆಚ್ಚಿಲ್ಲ, ನಮಗೆ ಓನ್ಲಿ H2O ಮಾತ್ರ ಇದೆ, H ಅಲ್ವಾ. ಸೊ ಇಲ್ಲಿ ವೈ ಇದೆ, ಇಲ್ಲಿ 2 ಇದೆ. ನಮಗೆ ಟೋಟಲ್ಲಾಗಿ ಇಲ್ಲಿ ಎಷ್ಟು ರಿಯಾಕ್ಷನ್ನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಷ್ಟೇ ಪ್ರಾಡಕ್ಟ್ನಲ್ಲಿ ಬರಬೇಕು ನಮಗೆ. ಓಕೆ, ಸಿ ಹಿಯರ್ ಇಲ್ಲಿ C ಎಷ್ಟಿದೆ? ಎಕ್ಸ್ ಇದೆ. ಇಲ್ಲೂ C ಎಷ್ಟಿದೆ? ಎಕ್ಸ್ ಇದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಆಗಿದೆ. ಇಲ್ಲಿ H ಎಷ್ಟಿದೆ? ವೈ ಇದೆ. ಇಲ್ಲಿ H ಎಷ್ಟಿದೆ? 2 ಇದೆ. ಬಟ್ ಇಲ್ಲಿ ವೈ ಬೇಕು ನಮಗೆ. ವೈ ಬೇಕು ಅಂದರೆ ಏನು ಮಾಡಬೇಕು? ಸಿ ಹಿಯರ್ ಇಲ್ಲಿ 2 ಇದೆ ನಮ್ಮ ಹತ್ರ ಆಲ್ರೆಡಿ. ಅದಕ್ಕೆ ನಾವೇನು ಮಾಡ್ತೀವಿ? ಇದನ್ನ ಮಲ್ಟಿಪ್ಲೈ ಬೈ y/2 ಮಾಡ್ತೀವಿ. ಅವಾಗ ಇದು 2 ಕ್ಯಾನ್ಸಲ್ ಆಗಿ y ಅಷ್ಟೇ ಉಳಿಯುತ್ತೆ. ಸೊ ಇಲ್ಲಿ ನಾನು y/2 ಇಂದ ಬ್ಯಾಲೆನ್ಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಎನ್ನ ಬ್ಯಾಲೆನ್ಸ್ ಮಾಡಿ. ಎನ್ನ ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲಿ ಎಷ್ಟಿದೆ? Z ಇದೆ ಅಲ್ವಾ. ಇಲ್ಲಿ N2 ಇದೆ. ಅಗೇನ್ ನಾವೇನು ಮಾಡಬೇಕು? Z/2. 2ನ ನಾನಿಲ್ಲಿ ಈ ರೀತಿ ಬರ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಇದು ಅಷ್ಟೇ, ಇದು 2 ಇದು. ನೆಕ್ಸ್ಟ್ ಯಾವುದು? ಕಾಪರ್ ಆಕ್ಸೈಡ್. ಕಾಪರ್ ಆಕ್ಸೈಡ್ ಸಿ ಹಿಯರ್ ಇಲ್ಲಿ ಕಾಪರ್ ಎಷ್ಟಿದೆ? ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ ಅಲ್ವಾ. ಬಿಡಿ. ನೆಕ್ಸ್ಟ್ O ಎಷ್ಟಿದೆ? O ಇಲ್ಲಿ 1 ಇದೆ ಅಲ್ವಾ. ಇಲ್ಲಿ 1 ಇದೆ. ಪ್ರಾಡಕ್ಟ್ನಲ್ಲಿ ಎಷ್ಟಿದೆ O ಟೋಟಲ್ ನಮಗೆ? ಸಿ ಹಿಯರ್ ಇಲ್ಲಿ 2x ಇದೆ ಅಲ್ವಾ. 2x ಇಲ್ಲಿ 2x ಇದೆ. ಪ್ಲಸ್ ಅಗೇನ್ H2Oನಲ್ಲಿ ಸಹ O ಇದೆ. ಎಷ್ಟಿದೆ? ಇಲ್ಲಿ ನಮಗೆ y/2 O ಇದೆ ಅಲ್ವಾ. ಪ್ಲಸ್ y/2 ಆಗುತ್ತೆ. ಇದನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಇಲ್ಲಿ 2x ಪ್ಲಸ್ y/2. ಓಕೆ, ಇದಿಷ್ಟು CuO ಇರುತ್ತೆ. ಓಕೆ, ಅಗೇನ್ ನಮಗೆ ಇಲ್ಲಿ ಕಾಪರ್ ಎಷ್ಟಾಯಿತು? ಸಿ ಹಿಯರ್ ನಮಗೆ ಕಾಪರ್ ಈಗ ತಾನೇ ಬ್ಯಾಲೆನ್ಸ್ ಮಾಡಿದ್ವಿ, 1 ಇತ್ತು. ಅಗೇನ್ ಇಲ್ಲಿ ಚೇಂಜ್ ಆದ್ರಿಂದ ದ ಕಾಪರ್ ಇಲ್ಲಿ ಎಷ್ಟಿದೆ? 2x ಪ್ಲಸ್ y/2. ಅದಿಷ್ಟು ಇಲ್ಲಿ ಫಿಲ್ ಮಾಡಿ. 2x ಪ್ಲಸ್ y/2 ಇಷ್ಟು ನಮಗೆ ಕಾಪರ್ ಇರುತ್ತೆ. ದಿಸ್ ಈಸ್ ಹೌ ವಿ ಆರ್ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್. ಇನ್ನು ನಮ್ಗೆ ಏನು ಗೊತ್ತಾಯ್ತು ಅಂದರೆ ಇಲ್ಲಿ ನಾವಿಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ನ ಹೀಟ್ ಮಾಡಿ ಇದ್ರ ಜೊತೆ ಪಾಸ್ ಮಾಡಿದಾಗ ನಮಗೆ ಇಲ್ಲಿ ಫೈನಲ್ ಏನು ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ವಾಟರ್ ಬರುತ್ತೆ, ನೈಟ್ರೋಜನ್ ಬರುತ್ತೆ, ಹಾಗೆ ಕಾಪರ್ ಇರುತ್ತೆ. ಇದೆಲ್ಲ ಮಿಕ್ಸರ್ ಸಹ ಇಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ದ ಮಿಕ್ಸರ್ ಆಫ್ ಗ್ಯಾಸಿಯಸ್ ಸೊ ಪ್ರೊಡ್ಯೂಸ್ಡ್ ಈಸ್ ಕಲೆಕ್ಟೆಡ್ ಓವರ್ ಆ್ಯನ್ ಅಕ್ವೈಸ್ ಸೊಲ್ಯೂಷನ್ ಆಫ್ KOH. ಮಿಕ್ಸರ್ಸ್ ಎಲ್ಲ ಏನು ಮಾಡ್ತೀವಿ ನಾವು? ಈ KOH ಇಲ್ಲಿ KOH ಇರುತ್ತೆ. ಓಕೆ, ಈ KOH ಥ್ರೂ ನಾವಿಲ್ಲಿ ಪಾಸ್ ಮಾಡ್ತೀವಿ. ಇಲ್ಲಿ KOH ಥ್ರೂ ಪಾಸ್ ಮಾಡಿದ್ರೆ ಏನಾಗುತ್ತೆ? ಎಲ್ಲದ ಮಿಕ್ಸರ್ಸಲ್ಲಿ ಏನಿರುತ್ತೆ ಅದೆಲ್ಲ ಅಬ್ಸರ್ವ್ ಆಗುತ್ತೆ. ಅದರ್ ದೆನ್ ನೈಟ್ರೋಜನ್ ಎಲ್ಲದಿಲ್ಲ ಅಬ್ಸರ್ವ್ ಆಗಿರುತ್ತೆ. ನೈಟ್ರೋಜನ್ ಮಾತ್ರ ನಮಗೆ ಅಬ್ಸರ್ವ್ ಆಗಲ್ಲ, ವಿಚ್ ಈಸ್ ಕಲೆಕ್ಟೆಡ್ ಅಪ್ಪರ್ ಪಾರ್ಟ್ ಆಫ್ ದ ಟ್ಯೂಬ್. ಸೊ ಇಲ್ಲಿ ಕಲೆಕ್ಟೆಡ್ ನೈಟ್ರೋಜನ್ ಏನಿರುತ್ತೆ ಅದನ್ನು ನಾವು ಇವಾಗ ಮೆಜರ್ ಮಾಡ್ತೀವಿ, ಎಷ್ಟು ನೈಟ್ರೋಜನ್ ಇದೆ ಅಂತ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನಾವು ಹೇಗೆ ಫಾರ್ಮುಲಾ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಸಿ ಲೆಟ್ಸ್ ಕನ್ಸಿಡರ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ m ಗ್ರಾಮ್ ಇದೆ ಅಂತ ಕನ್ಸಿಡರ್ ಮಾಡಿ. ಅಂದರೆ
ಇಲ್ಲಿ ನಾವೇನು ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡಿರ್ತೀವಿ ಅದು ನಮ್ಗೆ ಗೊತ್ತಿರುತ್ತಲ್ವ ನೋನ್ ಮಾಸ್ ಎಷ್ಟು ತೊಗೊಂಡಿರ್ತೀವಿ ಅಂತ, ಅದು ಗ್ರಾಮ್ ಇರುತ್ತೆ ಅಂತ ಕನ್ಸಿಡರ್ ಮಾಡಿ. ಓಕೆ, ನೆಕ್ಸ್ಟ್ ವಾಲ್ಯೂಮ್ ಆಫ್ ನೈಟ್ರೋಜನ್ ಕಲೆಕ್ಟೆಡ್. ಸಿ ಹಿಯರ್, ನಮಗಿಲ್ಲಿ ನೈಟ್ರೋಜನ್ ಏನು ಕಲೆಕ್ಟ್ ಆಗುತ್ತೆ ಇಲ್ಲ ಅಪ್ಪರ್ ಟ್ಯೂಬ್ನಲ್ಲಿ, ಅದು ಬಂದುಬಿಟ್ಟು ವಾಲ್ಯೂಮ್ ಆಫ್ ನೈಟ್ರೋಜನ್ ಕಲೆಕ್ಟೆಡ್ ದಟ್ ವಿಲ್ ಬಿ ಈಕ್ವಲ್ಸ್ ಟು V1 ಅಂತ ಕನ್ಸಿಡರ್ ಮಾಡಿ. ಇದು ml ಅಲ್ಲಿ ಇರುತ್ತೆ. ಓಕೆ, ಇದೆಲ್ಲ ಯೂನಿಟ್ ಬ್ರ್ಯಾಕೆಟ್ನಲ್ಲಿರೋದು. ಇದು V1 ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ರೂಮ್ ಟೆಂಪ್ರೇಚರ್. ನಾವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು ರೂಮ್ ಟೆಂಪರೇಚರ್ ಅಲ್ವಾ. ಸೊ ಇದು ರೂಮ್ ಟೆಂಪರೇಚರ್ ಈಕ್ವಲ್ಸ್ ಟು T1 ಅಂತ ಕನ್ಸಿಡರ್ ಮಾಡಿ. ಇಟ್ ವಿಲ್ ಬಿ ಇನ್ ಕೆಲ್ವಿನ್. ಓಕೆ, ದೆನ್ P1 ಯಾವುದು? ಪ್ರೆಷರ್ ಅಟ್ ವಿಚ್ nitrogen gas is collected will be equals to P1. ಓಕೆ, ಇದನ್ನು P1 ಅಂತ ಕನ್ಸಿಡರ್ ಮಾಡಿ. ಓಕೆ, ನೆಕ್ಸ್ಟ್ ಸಿ ಹಿಯರ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಇದು P1 ನಾವು ಪ್ರೆಷರ್ ಯಾವ ಪ್ರೆಷರ್ನ ತೊಗೋಬೇಕು ಅಲ್ವಾ. ಇಲ್ಲಿ ನಾವಿಲ್ಲಿ ಸಮ್ ಪ್ರೆಷರ್ನ ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ನಾವು ಇದನ್ನು ಕ್ಯಾರಿ ಮಾಡಿರ್ತೀವಿ ಅಲ್ವಾ ಈ ಎಕ್ಸ್ಪೆರಿಮೆಂಟ್ನ. ಬಟ್ ಇಲ್ಲಿ ನೈಟ್ರೋಜನ್ ಕಲೆಕ್ಟೆಡ್ ಯಾವ ಪ್ರೆಷರಲ್ಲಿ ಇರುತ್ತೆ? ಸಿ ಹಿಯರ್, P1 ಈಕ್ವಲ್ಸ್ ಟು ಓಕೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನು ಯೂಸ್ ಮಾಡಿರ್ತೀವಿ ಅದು, ಓಕೆ, ಮೈನಸ್ ಅಕ್ವೈಸ್ ಟೆನ್ಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ನಾನು ಬರಿತಾ ಇದ್ದೀನಿ, ಅಕ್ವೈಸ್ ಟೆನ್ಷನ್ 22400 ml ನೈಟ್ರೋಜನ್ ಅಟ್ STP weighs 28 ಗ್ರಾಮ್. ಓಕೆ, ಇದಿಷ್ಟು P1 ಅಂದರೆ ಇದ್ರ ವ್ಯಾಲ್ಯೂ ಇದು. ಓಕೆ, ವಿ ಹ್ಯಾವ್ ಟು ಡೂ ದ ಕ್ಯಾಲ್ಕುಲೇಷನ್ ಅಟ್ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್. ಓಕೆ, ಅಟ್ STP ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ದ ವಾಲ್ಯೂಮ್ ಆಫ್ ನೈಟ್ರೋಜನ್ ಅಟ್ STP. ಓಕೆ, ದ ವಾಲ್ಯೂಮ್ ಆಫ್ ನೈಟ್ರೋಜನ್ ಅಟ್ STP ಈಕ್ವಲ್ಸ್ ಟು P1 V1 into 273 divided by 760 into T1 ಆಗುತ್ತೆ. ಓಕೆ, ಇದು ಹೇಗೆ ಬರುತ್ತಂದರೆ, ಸಿ ಹಿಯರ್ ದ ವಾಲ್ಯೂಮ್ ಆಫ್ ನೈಟ್ರೋಜನ್ ಅಟ್ STP. ಇದನ್ನೇನು ಹೇಗೆ ಬರದೆ ನಾನು, ಇದನ್ನು ಹೇಗೆ ಬರುತ್ತೆ, ಇದು ವ್ಯಾಲ್ಯೂ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೀವು ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಅಥವಾ ಈ ಎಕ್ಸಾಮ್ನಲ್ಲಿ ಇದನ್ನು ಡಿರೈವೇಷನ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡುವಾಗ ಜಸ್ಟ್ ಇದನ್ನು ನಿಮ್ಗೆ ನೆನ್ಪಿಟ್ಕೊಂಡ್ರೆ ಸಾಕು. ಬಟ್ ಇದು ಹೇಗೆ ಬಂದಿರುತ್ತೆ ಅಂತ ಯು ಶುಡ್ ರಿಮೆಂಬರ್. ಓಕೆ, ನಿಮಗೆ P1 V1 ಡಿವೈಡೆಡ್ ಬೈ T1 ಈಕ್ವಲ್ಸ್ ಟು P2 V2 ಬೈ T2 ಫಾರ್ಮುಲಾ ಗೊತ್ತಲ್ವಾ. ಓಕೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ಯು ಶುಡ್ ರಿಮೆಂಬರ್ ದಿಸ್ ಒನ್. ಓಕೆ, ಇಲ್ಲಿ ಏನು ಮಾಡ್ತೀವಿ, ಒಂದು ಸೈಡ್ ನಾವು ಏನು ಕ್ಯಾರಿ ಮಾಡಿರ್ತೀವಿ ಅದು ಇರುತ್ತೆ, ಇನ್ನೂ ಒಂದು ಸೈಡ್ ನಮಗೆ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್ ಇರುತ್ತೆ. ಓಕೆ, ಒಂದು ಸೈಡ್ ಇರೋದೆಲ್ಲ ಸ್ಟ್ಯಾಂಡರ್ಡ್ ವೇನಲ್ಲಿರುತ್ತೆ. ಸೊ ಇವಾಗ ಯಾವುದಾದ್ರೂ ಒಂದು ಸೈಡ್ನ ಸ್ಟ್ಯಾಂಡರ್ಡ್ ವೇ ಅಂತ ಕನ್ಸಿಡರ್ ಮಾಡಿ. ಇಫ್ ಯು ಕನ್ಸಿಡರ್ ದಿಸ್ ಆ್ಯಸ್ ಸ್ಟ್ಯಾಂಡರ್ಡ್ ವೇ ಅಂದರೆ ಸಿ ಹಿಯರ್ ಇದನ್ನು ನೀವೇನಾದ್ರೂ ಸ್ಟ್ಯಾಂಡರ್ಡ್ ವೇ ಅಂತ ಕನ್ಸಿಡರ್ ಮಾಡಿ ಇದನ್ನು. ಓಕೆ, ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್ ಅಂತ ಕರಿತೀವಿ ಇದನ್ನು. ಓಕೆ, ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್ ಅಂತ ಕ್ಲೀನಾಗಿ ಬರಿಬೋದು ಅಥವಾ STP ಅಂತ ಬರಿಬೋದು. ಇದೆಲ್ಲ STP, ಇದೆಲ್ಲ ನಾವು ಮಾಡಿರೋದು ಏನು ಎಕ್ಸ್ಪೆರಿಮೆಂಟಲ್ಲಿ. ಇಫ್ ಯು ಡೂ ಅಂದರೆ P2 ಎಷ್ಟಿರುತ್ತೆ, P2 1 ಸ್ಟ್ಯಾಂಡರ್ಡ್ ಪ್ರೆಷರ್ ಎಷ್ಟು ನಮಗೆ 180 m. ಓಕೆ, ನೆಕ್ಸ್ಟ್ ಆರ್ 760 mm ಆಫ್ Hg ಇರುತ್ತೆ. ಓಕೆ, ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಬರೀರಿ ಅಂದರೆ ಇದು ಇರಬೇಕು, ಅಥವಾ ನಮಗೆ Hgನಲ್ಲಿ ಬರೀರಿ ಅಂದರೆ ಇದು ಅಂತ ಇರಬೇಕು. ಗೊತ್ತಾಯ್ತಾ? ಸೊ ಇಲ್ಲಿ ನಾನು ಏನು ಮಾಡ್ತೀನಿ, P2 ವ್ಯಾಲ್ಯೂಗೆ ಆ್ಯಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ V2 ನಮಗೆ ಗೊತ್ತಿಲ್ಲ, ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದಲ್ವಾ. ಸೊ ಐ ವಿಲ್ ಕೀಪ್ V2 ಆ್ಯಸ್ ಇಟ್ ಈಸ್. ಓಕೆ, T2 ಎಷ್ಟಿರುತ್ತೆ, T2 ಸ್ಟ್ಯಾಂಡರ್ಡ್ ಎಷ್ಟು ನಮಗೆ ಕೆಲ್ವಿನ್ 273 ಕೆಲ್ವಿನ್ ಅಲ್ವಾ. ಸೊ ಪುಟ್ 273 ಕೆಲ್ವಿನ್. ಓಕೆ, ಹಿಯರ್ ನಮಗೆ ಇಲ್ಲಿ ಏನು ಗೊತ್ತು, ಇಲ್ಲಿ P1 V1 T1 ಇದು ನಮಗೆ ಇಲ್ಲೇನು ಬಂದಿರುತ್ತೆ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ಇದು ನಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಕೀಪ್ ಆ್ಯಸ್ ಇಟ್ ಈಸ್. ಓಕೆ, ನಮಗೆ ಬೇಕಾಗಿರೋದು V2 ಫೈಂಡ್ ಔಟ್ ಮಾಡಿ ಏನಾಗುತ್ತೆ. ಸಿ ಹಿಯರ್ V2 ಇಲ್ಲೇ ಇಟ್ಕೊಳ್ಳಿ, ಇದೆರಡನ್ನು ಈ ಕಡೆ ಕಳಿಸಿ. ಸೊ P1 V1 divided by T1. Okay, this 273 will come in numerator and 760 will go in denominator. Okay, this is what we get and we wrote here. Okay, see here, ಇಲ್ಲಿ 273 760 ಇಲ್ಲಿ ಪ್ಲೇಸ್ ರಿಪ್ಲೇಸ್ ಆಗಿದೆ, ಈ ಪ್ಲೇಸಿಂದ ಈ ಪ್ಲೇಸ್ಗೆ ಅಷ್ಟೇ. ಬಟ್ ದಿಸ್ ಈಸ್ ವಾಟ್
we got. Okay, so the volume of N2 at STP is equal to ಯಾವುದಿದು V2 ಅಲ್ವಾ. ಇದನ್ನು NCERT ಟೆಕ್ಸ್ಟ್ ಬುಕ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ವಿ ಅಂತ ಕೊಟ್ಟಿದ್ದಾರೆ. ಓಕೆ, ಕನ್ಸಿಡರ್ ಎನಿ ಒನ್. ಓಕೆ, ಎನಿಥಿಂಗ್ ಈಸ್ ಓಕೆ. ನೀವಿಲ್ಲಿ ಜಸ್ಟ್ P2 V2 T2 ಇದೆಯಲ್ಲ, ಇಲ್ಲಿ ನೀವು ಜಸ್ಟ್ PVT ಅಂತ ಬರ್ಕೋಬೋದು, ಸ್ಟ್ಯಾಂಡರ್ಡ್ ಅಲ್ವಾ, ಈ ಥರ ಬರ್ಕೋಬೋದು. ಸೊ ಯು ರೈಟ್ ಇಟ್ ಆಸ್ V2 ಆರ್ ನೀವು ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತಿದ್ರೆ NCERTದು ರೈಟ್ ಇಟ್ ಆಸ್ ಕ್ಯಾಪಿಟಲ್ ವಿ. ಓಕೆ, ಸೊ ಕ್ಯಾಪಿಟಲ್ ವಿ ಈಕ್ವಲ್ಸ್ ಟು ದಿಸ್ ಒನ್. ಈ ವ್ಯಾಲ್ಯೂ ಹೇಗೆ ಬಂತಂತ ಗೊತ್ತಾಯ್ತಲ್ಲ, ಐ ವಿಲ್ ಎರೇಸ್ ದಿಸ್. ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಗೆ ಏನು ಗೊತ್ತು, ಸಿ ಹಿಯರ್ ನಮಗೆ 22400 ml ನೈಟ್ರೋಜನ್ ಅಂದರೆ ಅದು ಎಷ್ಟು ವೇ ಮಾಡುತ್ತೆ, ಅದು ಬಂದುಬಿಟ್ಟು 28 ಗ್ರಾಮ್ನ ವೇ ಮಾಡುತ್ತೆ. ಓಕೆ, ನಮಗೆ ಅಕ್ವಸ್ ಟೆನ್ಷನಿಂದ ಅದು ನಮಗೆ ಸ್ಟ್ಯಾಂಡರ್ಡ್ ಇರುತ್ತೆ. ಓಕೆ, ಸೊ 22400 ml, ಓಕೆ, 22,400 ml ಆಫ್ ನೈಟ್ರೋಜನ್ ಈಕ್ವಲ್ಸ್ ಟು 28 ಗ್ರಾಮ್. ದಿಸ್ ಈಸ್ ವಾಟ್ ವಿ ನೋ. ಓಕೆ, ಅಂದರೆ 28 ಗ್ರಾಮ್ ಇರುತ್ತೆ ಇದ್ರದ್ದು ವೇಟ್ ಬಂದುಬಿಟ್ಟು. ಓಕೆ, ಸೊ ನಮಗೆ ಇಲ್ಲಿ VML ಇದೆ ಅಲ್ವಾ, ಈ VML ನಮಗೆ ಅಟ್ ದ ಎಂಡ್ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಸಿಯ, ನಾವು ಪರ್ಸೆಂಟೇಜ್ ನೈಟ್ರೋಜನ್ ಈಕ್ವಲ್ಸ್ ಟು ಮಾಸ್ ಆಫ್ ನೈಟ್ರೋಜನ್ ಅಲ್ವಾ, ಟೋಟಲ್ ಮಾಸ್ ಆರ್ ಟೋಟಲ್ ಮಾಸ್ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ದಿಂದ ಇರುತ್ತೆ ಆ ಮಾಸ್ ಇಂಟು 100 ಮಾಡ್ತೀವಿ ಅಲ್ವಾ. ಸೊ ನಮಗೆ ಇಲ್ಲಿ ಟೋಟಲ್ ಮಾಸ್ ಗೊತ್ತಿರುತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟಿದೆ, m ಗ್ರಾಮ್ ಇರುತ್ತೆ ಅಲ್ವಾ. ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ ವೇ ಮಾಡಿ ತೊಗೊಂಡಿರ್ತೀವಿ, ನಮ್ಗೆ ಅದು ಗೊತ್ತಿರುತ್ತೆ ಟೋಟಲ್ ಮಾಸ್ ಎಷ್ಟಿರುತ್ತೆ. 100 ವಿಲ್ ಕೀಪ್ ಆ್ಯಸ್ ಇಟ್ ಈಸ್. ಮಾಸ್ ಆಫ್ ನೈಟ್ರೋಜನ್ ನಮಗೆ ಬೇಕಲ್ವಾ, ಬಟ್ ವಿ ಆರ್ ಹ್ಯಾವಿಂಗ್ ನೈಟ್ರೋಜನ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್, ದಟ್ ಈಸ್ ಹಿಯರ್ ಅಟ್ ಸ್ಟ್ಯಾಂಡರ್ಡ್ STPನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಓಕೆ, ನಿಮಗೆ ನೈಟ್ರೋಜನ್ ಕಲೆಕ್ಟೆಡ್ ಏನಿರುತ್ತೆ ಅದು ನಮಗೆ ಬರಲ್ಲ ಕ್ಯಾಲ್ಕುಲೇಷನ್ಸ್ನಲ್ಲಿ, ಅದು ವಿಲ್ ಯೂಸ್ ಇನ್ ದ ಕ್ಯಾಲ್ಕುಲೇಷನ್. ಬಟ್ ವೈಲ್ ಪುಟ್ಟಿಂಗ್ ಇನ್ ದಿಸ್ ಫೈನಲ್ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್ ದ ಸ್ಟ್ಯಾಂಡರ್ಡ್ STP ವಾಲ್ಯೂಮ್. ಓಕೆ, ಈ ವಾಲ್ಯೂಮ್ ಏನಿರುತ್ತೆ ಫಸ್ಟ್ ಇದನ್ನು ನಾವು ಗ್ರಾಮ್ಗೆ ಕನ್ವರ್ಟ್ ಮಾಡಬೇಕು. ಸಿ ಹಿಯರ್ ಮಾಸ್ ಆಫ್ ನೈಟ್ರೋಜನ್. ಸೊ ನಮಗೆ ಇಷ್ಟಕ್ಕೆ ಇಷ್ಟು ಗ್ರಾಮ್ ಇದೆ ಅಂದರೆ ನಮ್ಮ ಹತ್ರ ಎಷ್ಟಿದೆ, VML ಇದೆ ಅಲ್ವಾ. ಸೊ VML ನೈಟ್ರೋಜನ್ ಎಷ್ಟು ಗ್ರಾಮ್ ಆಗುತ್ತೆ, ದಿಸ್ ವಿಲ್ ಬಿ 28 ಇಂಟು V ಡಿವೈಡೆಡ್ ಬೈ 22400 ಅಲ್ವಾ. ಸಿ ದಿಸ್ ಮಚ್ ಗ್ರಾಮ್ ಇರುತ್ತೆ, ಅಂದರೆ ಇಷ್ಟು ಗ್ರಾಮ್, ನಮಗೆ ಇಷ್ಟು ಗ್ರಾಮ್ ಏನಿರುತ್ತೆ ಅದು ನಮಗೆ ಮಾಸ್ ಆಫ್ ನೈಟ್ರೋಜನ್ ಅಂತ ಅರ್ಥ. ಓಕೆ, ಈ V ಏನಂದರೆ ಇದೆಲ್ಲ ವ್ಯಾಲ್ಯೂ. ಓಕೆ, ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು ಮಾಸ್ ಆಫ್ ನೈಟ್ರೋಜನ್ ಎಷ್ಟು, ಇಲ್ಲಿ ಮಾಸ್ ಆಫ್ ನೈಟ್ರೋಜನ್ 28 ಇಂಟು V ಡಿವೈಡೆಡ್ ಬೈ 22400 ಅಲ್ವಾ, ಡಿವೈಡೆಡ್ ಬೈ ಟೋಟಲ್ ಮಾಸ್ M ಆರ್ಗ್ಯಾನಿಕ್ ಕಾಂಪೌಂಡ್ ಮಾಸ್. ಓಕೆ, ಇಂಟು 100. ಈ ಆರ್ಗ್ಯಾನಿಕ್ ಕಾಂಪೌಂಡ್ ಮಾಸ್ನ ನಾನು ಮೇಲೆ ಕಳಿಸಿದ್ರೆ ಏನಾಗುತ್ತೆ, ಇಂಟು M ಇಲ್ಲೇ ಬರುತ್ತೆ ಅಲ್ವಾ. ಸೊ ಐ ವಿಲ್ ರಿಮೂವ್ ದಿಸ್ ಒನ್. ಸೊ ಪರ್ಸೆಂಟೇಜ್ ನೈಟ್ರೋಜನ್ ಈಸ್ ಈಕ್ವಲ್ಸ್ ಟು ದಿಸ್ ಮಚ್. ದಿಸ್ ಈಸ್ ದ ಫೈನಲ್ ವ್ಯಾಲ್ಯೂ. ನೆನಪಾರಬೇಡಿ ಯಾವಾಗ್ಲೂ, ಏನು ಈ ಪರ್ಸೆಂಟೇಜ್ ನೈಟ್ರೋಜನ್ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಲ್ಲಿ ಈ V ಇರುತ್ತೆ ಅಲ್ಲ, ಇಲ್ಲಿ ಈ ವಾಲ್ಯೂಮ್ ಬಂದುಬಿಟ್ಟು ಇದೇನಾಗಿರುತ್ತೆ, ಇದು ಬಂದುಬಿಟ್ಟು ಇದು ದ V ಈಕ್ವಲ್ಸ್ ಟು ದಿಸ್ ಮಚ್. ಇದು ಹೇಗೆ ಬಂದಂತ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ನಾವು ಲೆಟ್ಸ್ ಡೂ ಸಮ್ ಪ್ರಾಬ್ಲಮ್ಸ್ ಆನ್ ಡ್ಯೂಮಸ್ ಮೆಥಡ್. ಫಸ್ಟ್ ಪ್ರಾಬ್ಲಮ್, ಇನ್ ಡ್ಯೂಮಸ್ ಮೆಥಡ್ ಫಾರ್ ಎಸ್ಟಿಮೇಷನ್ ಆಫ್ ನೈಟ್ರೋಜನ್ 0.3 gram of an organic compound gave 50 ml of nitrogen collected at 300 Kelvin temperature and 715 mm pressure. Calculate the percentage composition of nitrogen in the compound. ಇಲ್ಲಿ ಅವರು ಅಕ್ವೆಸ್ ಟೆನ್ಷನ್ನ ಕೊಟ್ಟಿದ್ದಾರೆ. ಓಕೆ, ಅಕ್ವೆಸ್ ಟೆನ್ಷನ್ ಅಟ್ 300 ಕೆಲ್ವಿನ್ ಈಕ್ವಲ್ಸ್ ಟು 15 mm ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ನೀವು ಫಾರ್ಮುಲಾ ಬಂದುಬಿಟ್ಟು ಪರ್ಸೆಂಟ್ ನೈಟ್ರೋಜನ್ ಈಕ್ವಲ್ಸ್ ಟು 28 ಇಂಟು V ಡಿವೈಡೆಡ್ ಬೈ 22400 ಇಂಟು M, ದಟ್ ಈಸ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು 100 ಅಲ್ವಾ. ಅವ್ರು ಏನು ಕೊಟ್ಟಿದ್ದಾರೆ ನಿಮಗೆ ಕ್ವಶನಲ್ಲಿ, ವಾಲ್ಯೂಮ್ ಆಫ್ ನೈಟ್ರೋಜನ್ ಕಲೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದು ನಾವೇನು ಬರೆದಿದ್ವಿ ಇದರಲ್ಲಿ, ಸಿ ಹಿಯರ್ ಇಲ್ಲಿ V ಅಂದರೆ ಏನು, ಯು ಶುಡ್ ರಿಮೆಂಬರ್ P1 V1 ಇಂಟು 273 ಡಿವೈಡೆಡ್ ಬೈ T1 ಇಂಟು 760. ಓಕೆ, ಇಲ್ಲಿ N2 ಎಷ್ಟು ಕಲೆಕ್ಟ್ ಆಗಿದೆ, ಇಟ್ ಈಸ್ ಈಕ್ವಲ್ಸ್ ಟು V1 ಆ್ಯಂಡ್ 50 ml ಕಲೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ, ಹಾಗೆ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಯಾವುದು, ಇದನ್ನ ಎಷ್ಟು ಕೊಟ್ಟಿದ್ದಾರೆ ಅವರು,
0.3 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಸೊ ಹಿಯರ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಲ್ಲಿದೆ, ಇಲ್ಲೆಲ್ಲ ಇದೆ ಎಕ್ಸೆಪ್ಟ್ ವಿಗೆ ಏನು ಮಾಡಬೇಕು ನಾವು ಇದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ರೂಮ್ ಟೆಂಪ್ರೇಚರ್ ಅಂತ ಹೇಳಿದಾರಲ್ವಾ, ಅಂದರೆ ನೈಟ್ರೋಜನ್ ಕಲೆಕ್ಟೆಡ್ ಅಟ್ 300 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಅಂದರೆ ರೂಮ್ ಟೆಂಪ್ರೇಚರ್ ಈಸ್ 300 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ ಅವರು. ಅಂದರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು T1 ಆಗುತ್ತೆ ಅಲ್ವಾ. ಹಾಗೆ ನಮಗೆ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ, ಪ್ರೆಷರ್ ಬಂದುಬಿಟ್ಟು ಗಿವನ್ ಪ್ರೆಷರ್ ಎಷ್ಟಿದೆ ಇಲ್ಲಿ, ಗಿವನ್ ಪ್ರೆಷರ್ ಈಸ್ ಈಕ್ವಲ್ ಟು 750 mm ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ಅಕ್ವೈಸ್ ಟೆನ್ಷನ್ ಎಷ್ಟು ಕೊಟ್ಟಿದ್ದಾರೆ, ಅಕ್ವೈಸ್ ಟೆನ್ಷನ್ ಈಸ್ ಈಕ್ವಲ್ಸ್ ಟು 15 mm ಕೊಟ್ಟಿದ್ದಾರೆ. ಅಂದರೆ ನಮಗೆ ಆ್ಯಕ್ಚುಯಲ್ ಪ್ರೆಷರ್ ದಟ್ ಈಸ್ P1, ಆ್ಯಕ್ಚುಯಲ್ ಪ್ರೆಷರ್ ಇಲ್ಲಿ ನಮ್ಗೆ ಯೂಸ್ ಮಾಡ್ತೀವಲ್ಲ P1, ಅದನ್ನು ನಮಗೆ ಇದೆರಡು ಮೈನಸ್ ಮಾಡಿಕೊಂಡ್ರೆ ಬರುತ್ತೆ. ಗಿವನ್ ಪ್ರೆಷರ್ 750 ಮೈನಸ್ ಅಕ್ವಸ್ ಟೆನ್ಷನ್ ಏನಿದೆ ಅದನ್ನು ನಾವು ಮೈನಸ್ ಮಾಡಿದ್ರೆ ವಿಲ್ ಗೆಟ್ 700 ಅಲ್ವಾ. 15 ಮೈನಸ್ ಆದರೆ ದಿಸ್ ಮಚ್ P1 ಇದೆ. ಈಗ ಇದೆಲ್ಲದನ್ನು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಹಿಯರ್ ವಿ ಈಕ್ವಲ್ಸ್ ಟು P1 ಎಷ್ಟಿದೆ, P1 ಬಂದುಬಿಟ್ಟು ಸಿ ದಿಸ್ ಒನ್ P1 ಅಲ್ವಾ, 700 ಇಂಟು V1 50 ml ಇಂಟು 273. T1 ಎಷ್ಟಿದೆ, T1 ಬಂದುಬಿಟ್ಟು 300 ಕೊಟ್ಟಿದ್ದಾರೆ ಇಂಟು 760. ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಒನ್ ಅಂದರೆ ವಿಲ್ ಗೆಟ್ 41.90 ml ಇನ್ ಟರ್ಮ್ಸ್ ಆಫ್ ML ಇರುತ್ತೆ ಅಲ್ವಾ. ಸೊ ಇದು ಬಂದ ತಕ್ಷಣ ಏನು ಮಾಡಬೇಕು ನಾವು ಇದನ್ನ ಏನು ಮಾಡಬೇಕು, ಫಸ್ಟು ಇದನ್ನು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಏನಕ್ಕಂದರೆ ಕರೆಕ್ಟ್ ಆನ್ಸರ್ ಬರಬೇಕು. ಸೊ ಪರ್ಸೆಂಟ್ ನೈಟ್ರೋಜನ್ ಈಕ್ವಲ್ಸ್ ಟು 28 ಇಂಟು ವಿ ಎಷ್ಟಿದೆ ನಮಗೆ 41 ಬಂದಿದೆ ಅಲ್ವಾ, 41.90 ಬಂದಿದೆ, ಡಿವೈಡೆಡ್ ಬೈ 22400 ಇಂಟು 0.3, ಯಾಕಂದರೆ ನಮಗಿಲ್ಲಿ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ 0.3 ಗ್ರಾಮ್ ಇದೆ, ಇಂಟು 100. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು 17.6%. ನೆಕ್ಸ್ಟ್ ಕ್ವಶನ್, ಇವಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಓಕೆ, 0.2033 ಗ್ರಾಮ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಆನ್ ಕಂಬಷನ್ ಗೇವ್ 0.3780 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 0.1288 ಗ್ರಾಮ್ ವಾಟರ್. ಅಂದರೆ ಫಸ್ಟ್ ಏನು ಕೊಟ್ಟಿದ್ದಾರೆ ಅವರು, ಫಸ್ಟ್ ಸಿ ಹಿಯರ್ ನಮಗೆ ಇಲ್ಲಿ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ನ ಕೊಟ್ಟಿದ್ದಾರೆ. ಎಷ್ಟು, 0.2033 ಗ್ರಾಮ್ ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ 0.3780 ಗ್ರಾಮ್. ಹಾಗೆ ಮಾಸ್ ಆಫ್ H2O ಕೊಟ್ಟಿದ್ದಾರೆ 0.1288 ಗ್ರಾಮ್. ಇದೆಲ್ಲ ಸ್ಮಾಲ್ ಲೆಟರ್, ಓಕೆ, ಸ್ಮಾಲ್ ಲೆಟರ್. ಇಷ್ಟು ಡೇಟಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇನ್ ಸಪರೇಟ್ ಎಕ್ಸ್ಪೆರಿಮೆಂಟ್. ಓಕೆ, ಇನ್ ಸಪರೇಟ್ ಎಕ್ಸ್ಪೆರಿಮೆಂಟ್. ಓಕೆ, ಇದು ಬೇರೆ ಎಕ್ಸ್ಪೆರಿಮೆಂಟ್ ಅಂತೆ, ಇನ್ನು ಒಂದು ಸಪರೇಟ್ ಎಕ್ಸ್ಪೆರಿಮೆಂಟ್. ಓಕೆ, ಇನ್ ಸಪರೇಟ್ ಎಕ್ಸ್ಪೆರಿಮೆಂಟ್ 0.1877 ಗ್ರಾಮ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಆನ್ ಅನಾಲಿಸಿಸ್ ಬೈ ಡ್ಯೂಮೆಸ್ ಮೆಥಡ್ ಪ್ರೊಡ್ಯೂಸ್ಡ್ 31.7 ml of nitrogen which is collected over water at 14 degrees Celsius and 758 mm pressure. Determine the percentage composition of the compound. Aqueous tension ಕೊಟ್ಟಿದ್ದಾರೆ. Aqueous tension of water at 14 degrees Celsius equals to 12 mm pressure ಕೊಟ್ಟಿದ್ದಾರೆ. ಅಂದರೆ ಇನ್ ಸಪ್ರೇಟ್ ಎಕ್ಸ್ಪೆರಿಮೆಂಟಲ್ಲಿ ಏನು ಕೊಟ್ಟಿದ್ದಾರೆ, ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಮಾಸ್ ಕೊಟ್ಟಿದ್ದಾರೆ. ಅಂದರೆ ಹಿಯರ್ ಇನ್ ಡ್ಯೂಮೆಸ್ ಮೆಥಡಲ್ಲಿ ಏನು ಹೇಳಿದ್ದಾರೆ, ಇನ್ ಡ್ಯೂಮೆಸ್ ಮೆಥಡಲ್ಲಿ ಅವರು ಆರ್ಗ್ಯಾನಿಕ್ ಮಾಸ್ ಏನಿದೆ, ಆರ್ಗ್ಯಾನಿಕ್ ಕಾಂಪೌಂಡ್ ಮಾಸ್ ಅದು ಬಂದುಬಿಟ್ಟು 0.1877 ಗ್ರಾಮ್ ಇದೆ. ಓಕೆ, ಹಾಗೆ ಇಲ್ಲಿ ಎಷ್ಟು ನೈಟ್ರೋಜನ್ ಕಲೆಕ್ಟ್ ಆಗಿದೆ, V1 ಅಲ್ವಾ. ನೈಟ್ರೋಜನ್ ಕಲೆಕ್ಟ್ ಆಗಿರೋದು 31.7 ml. ಯಾವ ಟೆಂಪ್ರೇಚರಲ್ಲಿ ಕಲೆಕ್ಟ್ ಆಗಿದೆ, ದಟ್ ಈಸ್ T1 ವಿಲ್ ಬಿ ಈಕ್ವಲ್ಸ್ ಟು 14 ಡಿಗ್ರಿ ಸೆಲ್ಸಿಯಸ್. ಇದನ್ನು ನಾವು ಕೆಲ್ವಿನ್ ಅಲ್ವಾ, ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಇರಬೇಕು. ಸೊ 273 ಆ್ಯಡ್ ಮಾಡಿದ್ರೆ ಎಷ್ಟು ಕೆಲ್ವಿನ್ ಆಗುತ್ತೆ, 287 ಕೆಲ್ವಿನ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ P1 ಏನು ಕೊಟ್ಟಿದ್ದಾರೆ ನಮಗೆ, ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ, 758 ಕೊಟ್ಟಿದ್ದಾರೆ ಅಲ್ವಾ. ಮೈನಸ್ ನಮಗೆ ಅಕ್ವಸ್ ಟೆನ್ಷನ್ ಎಷ್ಟು ಕೊಟ್ಟಿದ್ದಾರೆ, 12. ಸೊ ಇದನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 746 mm ಬರುತ್ತೆ ಅಲ್ವಾ. ನಮಗೆ ಇಲ್ಲಿ ಏನು ಗೊತ್ತು, P2 ಗೊತ್ತು, V2 ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು, ಇದನ್ನೇ ನಾವು ಕ್ಯಾಪಿಟಲ್ V ಅಂತ ಕರಿತೀವಿ ಅಲ್ವಾ. T2 ಗೊತ್ತು, ಇದೆಷ್ಟಿದೆ 273 ಇರುತ್ತೆ ಸ್ಟ್ಯಾಂಡರ್ಡ್ ಅಲ್ವಾ. ಇದೆಷ್ಟಿರುತ್ತೆ 760 mm ಇರುತ್ತೆ. ಇದು 3 ಸ್ಟ್ಯಾಂಡರ್ಡ್. ಓಕೆ, ಸೊ ಇದನ್ನು ನಮಗೆ ಏನು ಹೇಳಿದೆ ನಾನು ಆಗಲೇ, ನಿಮಗೆ ನೆನಪಿಟ್ಕೊಂಡ್ರೆ ಇಟ್ಕೋಬೋದು, ಆರ್ ಎಲ್ಸ್ ನೀವು ಅಲ್ಲೇ ಸಹ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ನಾವು ಇದನ್ನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸಿ ಹಿಯರ್ P1 ಎಷ್ಟಿದೆ 746
ಇಂಟು V1 ಎಷ್ಟಿದೆ 31.7 ml, T1 ನಮಗೆ 287 ಕೆಲ್ವಿನ್ ಈಕ್ವಲ್ಸ್ ಟು P2 ಎಷ್ಟಿದೆ P2 ಬಂದುಬಿಟ್ಟು 760 ಇರುತ್ತೆ ಅಲ್ವಾ, ಇಂಟು V2 ಹಾಗೆ ಇಡಿ. ಇದು ನಾನು ಕ್ಯಾಪಿಟಲ್ ತೊಗೊಂಡಿರ್ತೀನಿ ಇಲ್ಲಿ, ಓಕೆ, ಬಿಕಾಸ್ ಇನ್ ಡ್ಯೂಮಸ್ ಮೆಥಡಲ್ಲಿ ನಾವು ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ತೀವಲ್ವಾ ಅದಕ್ಕೆ. ಓಕೆ, ನೆಕ್ಸ್ಟ್ T2 ಎಷ್ಟಿದೆ, T2 ಬಂದುಬಿಟ್ಟು 273 ಇದೆ. ಸೊ ಕ್ಯಾಪಿಟಲ್ V ಈಕ್ವಲ್ಸ್ ಟು 29.59 ml ಇದೆ. ಓಕೆ, ದಿಸ್ ಈಸ್ ವಾಟ್ ವಿ ಆರ್ ಹ್ಯಾವಿಂಗ್ STP. ಇದು ನಮಗೆ STPನಲ್ಲಿ ಬರ್ತಾ ಇರೋದು ಅಲ್ವಾ, CSTPಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಈಕ್ವಲ್ಸ್ ಟು ಏನು ಗೊತ್ತು 28 ಇಂಟು V ಅಲ್ವಾ, ಡಿವೈಡೆಡ್ ಬೈ 22400 ಇಂಟು M ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ ಅಲ್ವಾ ಫಾರ್ಮುಲಾ, ಇಂಟು 100 ರೈಟ್. ಇದೇನಾಗುತ್ತೆ ನಮಗೆ ಇಲ್ಲಿ ಬರ್ದಿರಲ್ಲ 28 ಇಂಟು 29.59 ಅಲ್ವಾ, V ಇಲ್ಲೇ ಫೈಂಡ್ ಔಟ್ ಮಾಡಿದ್ದೀಲ್ವಾ. ಸೊ ದಿಸ್ ಮಚ್ ಈಕ್ವಲ್ಸ್ ಟು 22400 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟು ನಮಗೆ ಡ್ಯೂಮಸ್ ಮೆಥಡಲ್ಲಿ ಕೊಟ್ಟಿರೋದು ಇಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ 0.877 ಇಂಟು 100 ಮಲ್ಟಿಪ್ಲಿಕೇಶನ್ ಇಲ್ಲಿ ಮಾಡಿದ್ರೆ ನಡೀತಲ್ವಾ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಉಲ್ಟಾ ಹೋಗ್ತಿದ್ದೀನಿ ಸಾರಿ, ವಿ ಆರ್ ಗೆಟ್ಟಿಂಗ್ 19.70%. ಯಾವುದು ಇದು ಬಂದುಬಿಟ್ಟು ನೈಟ್ರೋಜನ್ದು ಅಲ್ವಾ, ಇಷ್ಟೊತ್ತು ನಾವು ನೈಟ್ರೋಜನ್ದೇ ಫೈಂಡ್ ಔಟ್ ಮಾಡಿರೋದು ಅಲ್ವಾ, ಪರ್ಸೆಂಟ್ ನೈಟ್ರೋಜನ್. ಓಕೆ, ಪರ್ಸೆಂಟ್ ನೈಟ್ರೋಜನ್ ಬಂದುಬಿಟ್ಟು ನಮಗೆ 19.70 ಇದೆ. ಬಟ್ ಅವರಿಲ್ಲಿ ನಮಗೆ ಪರ್ಸೆಂಟ್ ನೈಟ್ರೋಜನ್ನೇ ಕೇಳಿಲ್ಲ, ಅವ್ರು ಏನು ಕೇಳಿದ್ದಾರೆ, ಡಿಟರ್ಮೈನ್ ದ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಕಾಂಪೌಂಡ್ ಕೇಳಿದ್ದಾರೆ. ಅಂದರೆ ಈ ಆರ್ಗ್ಯಾನಿಕ್ ಕಾಂಪೌಂಡ್ ಏನಿದೆ ಅದರಲ್ಲಿ ಬಂದುಬಿಟ್ಟು ಎಷ್ಟು ಪರ್ಸೆಂಟ್ ಕಾಂಪೋಸಿಷನ್ ಇದೆ ಪ್ರತಿಯೊಂದು ಎಲಿಮೆಂಟು ಅಂತ. ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಕಾರ್ಬನ್ ಇದೆ ಅಲ್ವಾ, ಹೈಡ್ರೋಜನ್ ಇದೆ, ಎಷ್ಟು ಪರ್ಸೆಂಟ್ ಹೈಡ್ರೋಜನ್ ಇದೆ, ಎಷ್ಟು ಪರ್ಸೆಂಟ್ ಕಾರ್ಬನ್ ಇದೆ, ಎಷ್ಟು ಪರ್ಸೆಂಟ್ ನೈಟ್ರೋಜನ್ ಇದೆ, ಈ ಥರ ಕೇಳಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ ಡೇಟಾ ಕೊಟ್ಟಿದ್ದಾರಲ್ವಾ, ಇದರಿಂದ ಲಿವಿಕ್ಸ್ ಮೆಥಡ್ ನಾವು ಫೈಂಡ್ ಔಟ್ ಮಾಡಿದ್ದೀವಲ್ವಾ, ಆ ರೀತಿ ಕಾರ್ಬನ್ ಹೈಡ್ರೋಜನ್ನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ. ಸಿ ಹಿಯರ್ ಪರ್ಸೆಂಟೇಜ್ ಕಾರ್ಬನ್ ಈಕ್ವಲ್ಸ್ ಟು 12 ಇಂಟು ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ, ಡಿವೈಡೆಡ್ ಬೈ 44 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು 100. ಇಲ್ಲಿ 12 ಇಂಟು ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ 0.3780 ಇಂಟು 100 ಡಿವೈಡೆಡ್ ಬೈ 44 ಇಂಟು ಇಲ್ಲಿ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟಿದೆ 0.2033 ಇಷ್ಟಿದೆ ಅಲ್ವಾ. ಸೊ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 50.7%. ಯಾವುದು ಪರ್ಸೆಂಟೇಜ್ ಆಫ್ ಕಾರ್ಬನ್. ಓಕೆ, ನೆಕ್ಸ್ಟು ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ 2 ಡಿವೈಡೆಡ್ ಬೈ 8 ಅಲ್ವಾ, ಇಂಟು ಮಾಸ್ ಆಫ್ ವಾಟರ್. ನೆನಪಿದೆಯಾ ಲಿವಿಕ್ಸ್ ಮೆಥಡ್ ಈ ಹಿಂದೆ ವೀಡಿಯೋದಲ್ಲಿ ಸಾಲ್ವ್ ಮಾಡಿದ್ವಲ್ಲ, ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು 100 ಇರುತ್ತೆ. 2 ಇಂಟು ಮಾಸ್ ಆಫ್ ವಾಟರ್ ಎಷ್ಟಿದೆ 0.1288 ಡಿವೈಡೆಡ್ ಬೈ 8 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ 2033 ಇಂಟು ಓಕೆ ಪರ್ಸೆಂಟ್ ಹೈಡ್ರೋಜನ್ ಎಷ್ಟು ಬರುತ್ತೆ ಇಫ್ ಯು ಕ್ಯಾಲ್ಕುಲೇಟ್ 7.04%. ಓಕೆ, ಸೊ ಇವಾಗ ನಮಗೊಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ನಾವು ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಸಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟಿದೆ ಸಿ ಬಂದುಬಿಟ್ಟು ನಮಗೆ ಪರ್ಸೆಂಟೇಜ್ ಕಾರ್ಬನ್ ಬಂದುಬಿಟ್ಟು ಎಷ್ಟಿದೆ 50.7% ಇದೆ. ನೆಕ್ಸ್ಟ್ ಪರ್ಸೆಂಟ್ ಹೈಡ್ರೋಜನ್ ಎಷ್ಟಿದೆ 7.04% ಇದೆ ಅಲ್ವಾ. ನೈಟ್ರೋಜನ್ ನಾವು ಡ್ಯೂಮಸ್ ಮೆಥಡ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಲ್ವಾ. ಮತ್ತು ಇದ್ರ ಮಾಸ್ನ ಬಂದುಬಿಟ್ಟು ಈ ಡ್ಯೂಮಸ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಅಲ್ಲಿ ನಾವು ಫೈನಲ್ ಮಾಸ್ಗೆ ಇದನ್ನ ಯೂಸ್ ಮಾಡಿಬಿಡಿ. ಓಕೆ, ಡ್ಯೂಮಸ್ ಮೆಥಡಲ್ಲಿ ಏನು ಸಪ್ರೇಟ್ ಅಂತ ಕೊಟ್ಟಿದ್ದಾರಲ್ಲ ಎಕ್ಸ್ಪೆರಿಮೆಂಟ್, ಆ ಮಾಸ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪರ್ಸೆಂಟ್ ನೈಟ್ರೋಜನ್ ಎಷ್ಟು ಕೊಟ್ಟಿದ್ದಾರೆ ಕಂಡು ಹಿಡ್ದಿದ್ದೀವಿ 7% ಅಲ್ವಾ. ಒಂದು ಸಲ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ ನಮಗೆ, ಇದು ಬಂದುಬಿಟ್ಟು 100% ಆಗುತ್ತಾ, ನೋ, ದಿಸ್ ವಿಲ್ ಬಿ 77% ಆಗುತ್ತೆ. ಇಟ್ ಈಸ್ ನಾಟ್ 100%. ಮೀನ್ಸ್ ನಮಗೆ 100% ಇರಬೇಕು ಒಂದು ಕಾಂಪೌಂಡ್ ಅಂದರೆ ಅಲ್ವಾ. ಸೊ ಮಿಕ್ಕಿರೋದು ಯಾವುದು ಆಕ್ಸಿಜನ್ ಇರುತ್ತೆ. ಓಕೆ, ರಿಮೆಂಬರ್ ಪರ್ಸೆಂಟ್ ಆಕ್ಸಿಜನ್ ಎಷ್ಟಿರುತ್ತೆ, ಈ 100 ಮೈನಸ್ ಇಷ್ಟು 77 ಮಿಕ್ಕಿರೋದೆ ನಮಗೆ ಪರ್ಸೆಂಟ್ ಆಕ್ಸಿಜನ್ ಇರುತ್ತೆ. ಓಕೆ, ಅಂದರೆ ಪರ್ಸೆಂಟ್ ಆಕ್ಸಿಜನ್ ಈಕ್ವಲ್ಸ್ ಟು ಇದನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ ನಮಗೆ 22.5% ಆಗುತ್ತೆ. ಓಕೆ, ದಿಸ್ ಈಸ್ ಏನಿದೆ ನಮಗೆ ಪ್ರೆಸೆಂಟ್ ಇದೆ ಎಲ್ಲಿ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಇಷ್ಟು ಪರ್ಸೆಂಟ್ ಕಾಂಪೋಸಿಷನ್ ಇದೆ. ಐ ಹೋಪ್ ಟುಡೇಸ್ ನಿಮಗೆ ಡ್ಯೂಮಸ್ ಮೆಥಡ್ ಬಂದುಬಿಟ್ಟು ಅರ್ಥ ಆಗಿದೆ, ಬೋತ್ ಥೇರಿ ಪಾರ್ಟ್ ಆ್ಯಂಡ್ ನ್ಯೂಮರಿಕಲ್ಸ್ ಪಾರ್ಟ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಜೆಲ್ದಾಲ್ಸ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.